ಬಿಗ್ ಬಾಸ್ ನಲ್ಲಿ ಈಗ ರಿಯಲ್ ಗೇಮ್ ಶುರುವಾದಂತಿದೆ. ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳನ್ನ 2 ಬಣಗಳಾಗಿ ವಿಂಗಡಿಸಲಾಗಿದ್ದು 2 ಟಿವಿ ಚಾನೆಲ್ಗಳನ್ನ ಮುನ್ನಡೆಸುವ ಜವಾಬ್ದಾರಿ ನೀಡಲಾಗಿದೆ. ಇದೀಗ ಬಿಗ್ ಬಾಸ್ ಮನೆ 2 ಟಿವಿ ವಾಹಿನಿಯಾಗಿ ಪರಿವರ್ತನೆಗೊಂಡಿದೆ. ಇದರ ಪ್ರಕಾರ ಟಿವಿ ವಾಹಿನಿಯ ಎದುರಾಳಿ ಸ್ಪರ್ಧಿಗಳಿಗೆ ಟಾಸ್ಕ್ ನೀಡಲಾಗ್ತಿದೆ. ಟಾಸ್ಕ್ ವೇಳೆ ರಜತ್ಗೆ ತಲೆಬೋಳಿಸಿಕೊಳ್ಳುವಂತೆ ಮಂಜು ಸವಾಲ್ ಹಾಕಿದ್ರು. ಮಂಜು ಸವಾಲನ್ನ ರಜತ್ ಸ್ವೀಕರಿಸಿದ್ದಾರೆ. ಇದೀಗ ವೀಕ್ಷಕರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ತಲೆಬೋಳಿಸಿದ್ರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಆಗೋದಾ? ತಲೆಬೋಳಿಸಿಕೊಂಡ್ರೆ ಫಿನಾಲೆವರೆಗೂ ಇರ್ತಾರ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಇಷ್ಟು ಸೀಸನ್ಗಳಲ್ಲಿ ಯಾವ್ಯಾವ ಸ್ಪರ್ಧಿಗಳು ತಲೆಬೋಳಿಸಿಕೊಂಡಿದ್ರು? ಅವರೆಲ್ಲರೂ ಫಿನಾಲೆವರೆಗೂ ಬಂದಿದ್ರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಹೊಸ ರೂಪ ಪಡೆದುಕೊಳ್ತಾ ಇದೆ. ದೊಡ್ಡ ಮನೆಯಲ್ಲಿ ಉಗ್ರ ಮಂಜು ಹಾಗೂ ರಜತ್ ಕಿಶನ್ಗೆ ಅಷ್ಟೊಂದಾಗಿ ಬರೋದಿಲ್ಲ. ಇದು ವೀಕ್ಷಕರಿಗೂ ಗೊತ್ತಿರೋ ವಿಚಾರ. ಇಬ್ಬರು ಆಗಾಗ ಹಾವು ಮುಂಗುಸಿಯಂತೆ ಕಿತ್ತಾಡ್ಕೊಂಡಿರ್ತಾರೆ. ರಜತ್ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಿದ್ದಂತೆ ಮಂಜು ಮಸಲತ್ತು ಮಾಡಿದ್ರು. ಕಳೆದ ವಾರವಷ್ಟೇ ರಜತ್ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ದೂರ ಇಟ್ಟಿದ್ರು. ಇದೇ ವಿಚಾರ ಇಬ್ಬರ ಮಧ್ಯೆ ದೊಡ್ಡ ಗಲಾಟೆಗೂ ಕಾರಣವಾಗಿತ್ತು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಅದು ಮಂಜು ಮತ್ತು ರಜತ್ ಅವರ ಜಿದ್ದಾಜಿದ್ದಿಯನ್ನ ಯಾವ ಲೆವೆಲ್ಗೆ ಕೊಂಡೊಯ್ಯಲಿದೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ 2 ತಂಡ ಮಾಡಲಾಗಿದೆ. ಈ ವೇಳೆ ವಿವಿಧ ಚಾಲೆಂಜ್ಗಳನ್ನ ನೀಡುವ ಟಾಸ್ಕ್ ಇತ್ತು. ಆಗ ರಜತ್ ಅವರಿಗೆ ತಲೆಬೋಳಿಸಿಕೊಳ್ಳುವ ಚಾಲೆಂಜ್ ನೀಡಲಾಗಿತ್ತು. ಇದನ್ನ ಅವರು ಸ್ವೀಕರಿಸಿದ್ದಾರೆ. ಅವರು ಟ್ರಿಮ್ಮರ್ ಮೂಲಕ ತಲೆಬೋಳಿಸಿಕೊಂಡಿದ್ದಾರೆ. ಇದನ್ನ ನೋಡಿ ಮನೆ ಮಂದಿ ಶಾಕ್ ಆಗಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅಂತ ಬಂದಾಗ ತಲೆಬೋಳಿಸಿಕೊಂಡಿರೋದು ಇದೇ ಮೊದಲೇನಲ್ಲ. ಈ ಹಿಂದಿನ ಕೆಲ ಸೀಸನ್ಗಳಲ್ಲೂ ಕೆಲ ಸ್ಪರ್ಧಿಗಳು ತಲೆಬೋಳಿಸಿಕೊಂಡಿದ್ರು. ಯಾರ್ಯಾರು ತಲೆಬೋಳಿಸಿಕೊಂಡಿದ್ರು ಅನ್ನೋದನ್ನ ನೋಡೋಣ. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಸ್ಪರ್ಧಿಗಳು ಹೆಡ್ ಶೇವ್ ಮಾಡಿಕೊಂಡಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಹೆಡ್ ಶೇವ್ ಮಾಡಿಕೊಂಡಿದ್ದಾರೆ ಸ್ಪರ್ಧಿಗಳು. ಕಾಕತಾಳೀಯವಂದ್ರೆ ಈ ಹಿಂದೆ ಹೆಡ್ ಶೇವ್ ಮಾಡಿಕೊಂಡ ಒಬ್ಬ ಸ್ಪರ್ಧಿ ವಿನ್ನರ್ ಆಗಿದ್ರೆ ಇನ್ನಿಬ್ಬರು ಸ್ಪರ್ಧಿಗಳು ಮೊದಲನೇ ರನ್ನರ್ ಅಪ್ ಆಗಿ ಸ್ಥಾನ ಪಡೆದಿದ್ರು. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 2 ನಲ್ಲಿ ನಟ, ನಿರೂಪಕ, ನಿರ್ಮಾಪಕ, ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ತಲೆಬೋಳಿಸಿಕೊಂಡಿದ್ರು. ಆ ಸೀಸನ್ ನಲ್ಲಿ ದಮ್ ಅನ್ನೋ ಟಾಸ್ಕ್ ನೀಡಲಾಗಿತ್ತು. 30 ಪಾಯಿಂಟ್ಸ್ಗಾಗಿ ಸೃಜನ್ ತಲೆಬೋಳಿಸಿಕೊಂಡಿದ್ರು. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 3 ನಲ್ಲಿ ಟಾಸ್ಕ್ ಸಲುವಾಗಿ ನಟ ಚಂದನ್ ಕುಮಾರ್ ಕೂಡ ಶೇವ್ ಮಾಡಿಕೊಂಡಿದ್ರು. ಟಾಸ್ಕ್ ವಿಷಯದಲ್ಲಿ ನಾನು 100% ಕೊಡ್ತೀನಿ ಅಂತ ನೇರ ನಾಮಿನೇಷನ್ ಇಂದ ತಪ್ಪಿಸಿಕೊಳ್ಳಲು ಚಂದನ್ ಕುಮಾರ್ ಹೆಡ್ ಶೇವ್ ಮಾಡಿಕೊಂಡಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಸೃಜನ್ ಲೋಕೇಶ್ ಹಾಗೂ ಚಂದನ್ ಕುಮಾರ್ ಇಬ್ಬರು ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 10 ನಲ್ಲಿ ಕಾರ್ತಿಕ್ ಮಹೇಶ್ ಹಾಗೂ ತುಕಾಲಿ ಸಂತು ಹೆಡ್ ಶೇವ್ ಮಾಡಿಸಿಕೊಂಡಿದ್ರು. ಟಾಸ್ಕ್ ವೇಳೆ ಎದುರಾದ ಸವಾಲಿನಿಂದಾಗಿ ತುಕಾಲಿ ಸಂತು ಮತ್ತು ಕಾರ್ತಿಕ್ ಮಹೇಶ್ ತಲೆಬೋಳಿಸಿಕೊಂಡಿದ್ದಾರೆ. ಕಾರ್ತಿಕ್ ಸೀಸನ್ 10 ವಿನ್ನರ್ ಆಗಿದ್ರು. ತುಕಾಲಿ ಸಂತು 6ನೇ ಸ್ಥಾನ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಈ ಸೀಸನ್ ನಲ್ಲಿ ಮಂಜು ಸವಾಲನ್ನ ರಜತ್ ಸ್ವೀಕರಿಸಿದ್ದು ತಲೆಬೋಳಿಸಿಕೊಂಡಿದ್ದಾರೆ. ಆದ್ರೀಗ ಮಂಜು ಅವರ ಈ ನಿರ್ಧಾರ ಚರ್ಚೆಗೆ ಕಾರಣವಾಗಿದೆ. ಅಲ್ಲದೆ ರಜತ್ ಅವರು ಮಂಜು ವಿರುದ್ಧ ಟಾಸ್ಕ್ ನಲ್ಲಿ ಯಾವ ರೀತಿ ಸೇಡು ತೀರಿಸಿಕೊಳ್ತಾರೆ ಅನ್ನೋ ಕುತೂಹಲ ಕೂಡ ವೀಕ್ಷಕರಲ್ಲಿದೆ. ಇದೀಗ ಕೆಲ ವೀಕ್ಷಕರು ಶೋ ವಿರುದ್ಧ ಕಿಡಿಕಾರ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರಲು ತಲೆಬೋಳಿಸಿಕೊಳ್ಬೇಕಾ? ಅದ್ಯಾಕೆ ಬೇರೆ ಟಾಸ್ಕ್ ನೀಡಲ್ಲ? ಟಿವಿ ಶೋಗಳಲ್ಲಿ ದೊಡ್ಡವರು ಮಾತ್ರವಲ್ಲದೆ ಮಕ್ಕಳು ಕೂಡ ನೋಡ್ತಾ ಇರ್ತಾರೆ. ಅವರು ಕೂಡ ಶೋ ನೋಡಿ ಅಂತಹ ಸಾಹಸಕ್ಕೆ ಕೈ ಹಾಕಲ್ವಾ? ಟಾಸ್ಕ್ ಆಯೋಜನೆ ಮಾಡುವಾಗ ಎಲ್ಲಾ ವರ್ಗದ ವೀಕ್ಷಕರನ್ನ ಗಮನದಲ್ಲಿಟ್ಟುಕೊಳ್ಳಲ್ವಾ ಅಂತ ಕೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.